ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಿನ್ನನ್ನು ವಿನಾಕಾರಣ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವು ನೋವಿನಿಂದ ನಡೆಸಿಕೊಳ್ಳುತ್ತಾರೆ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಸಮಯವನ್ನು ಕಾದು ನೋಡು. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನಿನ್ನ ಕಣ್ಣಾರೆ ನೋಡುವೆ. ಆಯಿತಾ? ಯಾರು ಕೆಟ್ಟದ್ದು ಮಾಡಿದ್ರೆ ನೀವು ಕೆಟ್ಟದ್ದು ಬಯಸಬೇಡಿ. ಕಾದು ನೋಡಿ, ನೀವೇ ಕಾದು ನೋಡಿ, ಅವ್ರಿಗೆ ಏನಾಗತ್ತೆ ನೀವೇ ಅದನ್ನು ನೋಡ್ತೀರಾ. ಆದರೆ ನೀವು ಮಾತ್ರ ಯಾರೇ ಕೆಟ್ಟದ್ದು ಮಾಡಿದ್ರು ನೀವು ಕೆಟ್ಟದ್ದನ್ನು ಬಯಸಕ್ಕೆ ಹೋಗಬೇಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪಿತೃಗಳ ಮತ್ತು ಸಂಬಂಧಿಕರ ಪಟ್ಟಿ ಅಂದರೆ ಹೇಗೆ ಹಿಂದೂ ಧರ್ಮದಲ್ಲಿ ಶಾಸ್ತ್ರದ ಪ್ರಕಾರ ತರ್ಪಣ ನೀಡ್ತೀವಿ. ನಾವು ತರ್ಪಣ ನೀಡೋದನ್ನು ನಾವು ಇವಾಗ ಕನ್ನಡದಲ್ಲಿ ಯಾವ ಥರ ಅದನ್ನು ತಿಳ್ಕೊಳ್ಳೋಣ. ಪಿತೃ ಅಂದರೆ ಪಿತಾ ಅಂದರೆ ತಂದೆ, ಪಿತಾಮಹ ಅಂದರೆ ಅಜ್ಜ, ತಂದೆಯ ತಂದೆ, ಪ್ರಪಿತಾಮಹ ಮುತ್ತಜ್ಜ, ತಂದೆಯ ಅಜ್ಜ, ಮಾತಾ ಅಂದರೆ ತಾಯಿ, ಪಿತಾಮಹಿ ಅಂದರೆ ಅಜ್ಜಿ, ತಂದೆಯ ತಾಯಿ, ಪ್ರಪಿತಾಮಹಿ ಅಂದರೆ ಮುತ್ತಜ್ಜಿ, ತಂದೆಯ ಅಜ್ಜಿ, ವಿಮಾತಾ ಸಾಕು ತಾಯಿ, ತಂದೆಯ ಇನ್ನೊಬ್ಬ ಪತ್ನಿ, ಮಾತಾಮಹ ಸೋದರ ಮಾವನ ತಂದೆ, ತಾಯಿ ತಂದೆ ಅಜ್ಜ, ಪ್ರಪಿತಾಮಹ ಅಂದರೆ ತಾಯಿಯ ಅಜ್ಜ, ವೃದ್ಧ ಪ್ರಮತಾಮಹ ವೃದ್ಧ ಪ್ರಮತಾಮಹ ಅಂದರೆ ತಾಯಿಯ ಮುತ್ತಜ್ಜ, ಮಾತಾಮಹಿ ಅಂದರೆ ತಾಯಿಯ ತಾಯಿ ಅಜ್ಜಿ, ಪ್ರಪಿತಾಮಹಿ ಅಂದರೆ ತಾಯಿಯ ಅಜ್ಜಿ, ವೃದ್ಧ ಪ್ರಪಿತಾಮಹಿ ಅಂದರೆ ತಾಯಿಯ ಮುತ್ತಜ್ಜಿ, ಸ್ತ್ರೀ ಅಂದರೆ ಪತ್ನಿ, ಪುತ್ರ ಮಗ ಅಥವಾ ಮಗಳು, ಚಾಚಾ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ, ಚಾಚಿ ಅಂದರೆ ಚಿಕ್ಕಮ್ಮ ದೊಡ್ಡಮ್ಮ, ಚಾಚಾಕ ಅಂದರೆ ಪುತ್ರ ಸೋದರ ಸಂಬಂಧಿ ಚಿಕ್ಕಪ್ಪ ದೊಡ್ಡಪ್ಪನ ಮಗ, ಮಾಮ ಅಂದರೆ ಸೋದರ ಮಾವ, ಮಾಮಿ ಅಂದರೆ ಸೋದರ ಮಾವನ ಪತ್ನಿ, ಮಾಮಾಕ ಅಂದರೆ ಪುತ್ರ ಮಾಮನ ಮಗಳು, ಅಪನ ಅಂದರೆ ಬಾಯಿ ಸ್ವತಃ ಸಹೋದರ, ಬಾಭಿ ಅಂದರೆ ಅತ್ತಿಗೆ, ಬಾಯಿಕ ಅಂದರೆ ಪುತ್ರ ಅಣ್ಣ ತಮ್ಮನ ಮಗ ಸೋದರ ಅಳಿಯ, ಪೂಷ ಅಂದರೆ ಅತ್ತೆಯ ಪತಿ ಮಾವ, ಪೂ ಆ ಅಂದರೆ ಅತ್ತೆ ತಂದೆಯ ತಂಗಿ ಅಥವಾ ಅಕ್ಕ, ಪೋ ಆಕ ಪುತ್ರ ಅತ್ತೆಯ ಮಗ, ಮುನಾ ಮೌಸಿ ಪತಿ ಚಿಕ್ಕಪ್ಪ ದೊಡ್ಡಪ್ಪನ ಸ್ಥಾನ, ಮೌಸಿ ಅಂದರೆ ತಾಯಿಯ ತಂಗಿ ಅಕ್ಕ, ಬಹು ಅಂದರೆ ಇವೆಲ್ಲ ನಾವು ತಿಳ್ಕೋಬೇಕಾದ್ರು. ಶಿಷ್ಯ ಅಂದರೆ ತನ್ನಲ್ಲಿ ವಿದ್ಯೆ ಕಲಿತವಳು, ಸಂರಕ್ಷಕ ತಮಗೆ ಆಶ್ರಯ ನೀಡಿದವರು ಅಥವಾ ಸಾಕಿ ಬೆಳೆಸಿದವರು, ಮಿತ್ರ ಅಂದರೆ ಆತ್ಮೀಯ ಸ್ನೇಹಿತ, ಭೃತ್ಯ ಅಂದರೆ ನಂಬಿಕಸ್ಥ ಮತ್ತು ಸೇವಕ. ಇವೆಲ್ಲ ನಾವು ತಿಳ್ಕೊಂಡ್ರೆ ಭಾಳ ಒಳ್ಳೆಯದು. ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ಇವನ್ನೆಲ್ಲ ತಿಳ್ಕೋಬೇಕು. ಇವಾಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 4/2/2026 ಬುಧವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘಮಾಸ, ತಿಥಿ ತದಿಗೆ ರಾತ್ರಿ 1:41, ನಕ್ಷತ್ರ ಪೂರ್ವಭಾದ್ರ ರಾತ್ರಿ 4:56, ಮಳೆ ಶ್ರವಣ 4ನೇ ಪಾದ, ರಾಹುಕಾಲ 12:37ರಿಂದ 2 ಗಂಟೆ 4 ನಿಮಿಷ, ಕುಳಿಕ ಕಾಲ 11:10ರಿಂದ 12:37, ಯಮಗಂಟ ಕಾಲ 8:16ರಿಂದ 9:43. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.